ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ಸಿನಿಮಾ ರಂಗದಲ್ಲಿ ಬಹಳ ಸಂಚಲನವನ್ನ ಮೂಡಿಸ್ತಾ ಇರುವಂತಹ ಚಿತ್ರ ಅಂತ ಅಂದ್ರೆ ಅದು ಟಾಕ್ಸಿಕ್. ಈಗಾಗಲೇ ಬಿಡುಗಡೆಗೂ ಸಹ ಸಖತ್ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಬಿಡುಗಡೆಗೂ ಮೊದಲೇ ದಾಖಲೆಯ ಮೇಲೆ ದಾಖಲೆಯನ್ನ ಬರೆಯೋದಕ್ಕೆ ಇದೀಗ ಟಾಕ್ಸಿಕ್ ಚಿತ್ರ ರೆಡಿ ಆಗ್ಬಿಟ್ಟಿದೆ. ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲಿ ಎಷ್ಟು ಲಕ್ಷ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಅನ್ನೋದನ್ನ ಕೇಳಿದ್ರೆ ನಿಜವಾಗ್ಲೂ ನೀವು ಶಾಕ್ ಮಾಡ್ತೀರಾ. ಯಾಕೆ ಅಂತ ಅಂದ್ರೆ ಈ ಚಿತ್ರದ ಒಟ್ಟಾರೆಯ ಬಜೆಟ್ ಅನ್ನ ನಾವು ನೋಡೋದಾದ್ರೆ 500 ಕೋಟಿಯಿಂದ 800 ಕೋಟಿ ಅಥವಾ 1000 ಕೋಟಿಯ ಒಂದಷ್ಟು ಅಂದಾಜಿನಲ್ಲಿ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮೇಕಿಂಗ್ ಇಟ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಫಿಲ್ಮ್ ಇನ್ ಇಂಡಿಯಾ ಸಿನಿಮಾ ಹಿಸ್ಟ್ರಿಗೆ ಇದು ಸೇರ್ಕೊಳ್ಳುತ್ತೆ. ಯಾಕೆ ಅಂತ ಅಂದರೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿನಿಮಾ ಅಡಿಯಲ್ಲಿ ಈ ಚಿತ್ರ ಸೇರ್ಕೊಳ್ಳುವಂಥದ್ದು, ಅದರಲ್ಲೂ ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಆದಂತಹ ಸಿನಿಮಾ ಅಂತಾನೆ ಹೇಳ್ಬೋದು. ಹಾಗಾದರೆ ಇದು ಪ್ರೀ ಬುಕ್ಕಿಂಗ್ ಆಗಿರ್ಬೋದು, ಸಿನಿಮಾ ರಿಲೀಸ್ ಆಗೋದಕ್ಕೂ ಮುಂಚೆ ಎಷ್ಟು ಕೋಟಿಯನ್ನು ಬಾಚಿಕೊಳ್ತಾ ಇದೆ ಅನ್ನೋದನ್ನು ನೋಡೋದಾದರೆ ಈಗಾಗಲೇ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ತೀವ್ರವಾದಂತಹ ಕುತೂಹಲವನ್ನ ಕೆರಳಿಸ್ತಾ ಇದೆ. ಆಗಸ್ಟ್ 26ರಂದು ಟಾಕ್ಸಿಕ್ ಸಿನಿಮಾ ದೇಶ ವಿದೇಶಗಳಲ್ಲಿ ಬಿಡುಗಡೆ ಆಗ್ತಾ ಇರುವಂತದ್ದು. ಕನ್ನಡ ಸೇರಿದಂತೆ ಭಾರತೀಯ ಭಾಷೆ ಹಾಲಿವುಡ್ನಲ್ಲೂ ಟ್ರೈಲರ್ ಬಿಡುಗಡೆ ಆಗಿರುವಂತದ್ದು. ಇನ್ನು ಟಾಕ್ಸಿಕ್ ಸಿನಿಮಾ ನೋಡೋದಕ್ಕೆ ಅಭಿಮಾನಿಗಳು ಸಹ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ. ಬಿಡುಗಡೆಗೂ ಮೊದಲೇ ಯಶ್ ಟಾಕ್ಸಿಕ್ ಸಿನಿಮಾ ದಾಖಲೆಯನ್ನ ಬರೆದಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಈಗಾಗಲೇ ನಾನು ತಿಳಿಸ್ಕೊಟ್ಟೆ, ಲಕ್ಷಕ್ಕೂ ಹೆಚ್ಚು ಟಿಕೆಟ್ಗಳು ಮಾರಾಟ ಆಗಿದೆ. ಅಡ್ವಾನ್ಸ್ ಬುಕ್ಕಿಂಗ್ ಮೂಲಕ ಭಾರಿ ಭರ್ಜರಿ ಆದಾಯವನ್ನ ಟಾಕ್ಸಿಕ್ ಇದೀಗ ಗಳಿಸ್ಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಈ ಸಾಲಿನಲ್ಲಿ ನೋಡೋದಾದ್ರೆ ಕರ್ನಾಟಕ ಮೊದಲ ಸ್ಥಾನವನ್ನ ಪಡ್ಕೊಂಡಿರುವಂಥದ್ದು. ಇನ್ನು ಸ್ಯಾಟ್ನಿಲ್ ವರದಿಯ ಪ್ರಕಾರ ನಾವು ನೋಡೋದಾದ್ರೆ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಮುಂಗಡ ಬುಕ್ಕಿಂಗ್ ಮೂಲಕ 19.44 ಕೋಟಿ ರೂಪಾಯಿಯನ್ನ ಗಳಿಸ್ಕೊಂಡಿದ್ದು, ಭಾಷೆಗಳ ಪೈಕಿ ಕರ್ನಾಟಕವೇ ಮುಂಗಡ ಬುಕ್ಕಿಂಗ್ನಲ್ಲಿ ಮೊದಲ ಸ್ಥಾನದಲ್ಲಿ ಇದೀಗ ಕಾಣಿಸ್ಕೊಳ್ತಾ ಇದೆ. ಕನ್ನಡ ಆವೃತ್ತಿಯಿಂದ ಮುಂಗಡ ಬುಕ್ಕಿಂಗ್ ಮೂಲಕ 7.22 ಕೋಟಿ ರೂಪಾಯಿ ಗಳಿಕೆಯನ್ನ ಮಾಡಿರುವಂಥದ್ದು. ಇನ್ನು ಹಿಂದಿಯಲ್ಲಿ 3.86 ಕೋಟಿ, ಇನ್ನು ತಮಿಳು, ತೆಲುಗು, ಮಲಯಾಳಂ ಸೇರಿದಂತೆ ಇತರ ಭಾಷೆಗಳಿಂದಲೂ ಸಹ ಕೋಟಿ ರೂಪಾಯಿಯನ್ನ ಗಳಿಸ್ಕೊಂಡಿದೆ. ಒಟ್ಟು 2.6 ಲಕ್ಷಕ್ಕೂ ಅಧಿಕ ಟಿಕೆಟ್ ಮಾರಾಟ ಆಗಿದ್ದು, ಯಶ್ ಟಾಕ್ಸಿಕ್ ನೋಡೋದಕ್ಕೆ ಕನ್ನಡಿಗರು ತುದಿಗಾಲಲ್ಲಿ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು. ಗ್ಲೋಬಲ್ ಸಿನಿಮಾ ಮೂಲಕ ದಾಖಲೆಯನ್ನ ಬರೆಯೋದಕ್ಕೆ ಸಜ್ಜಾಗಿರುವಂತಹ ಯಶ್ ಈಗಾಗಲೇ ದಾಖಲೆಯ ಮೇಲೆ ದಾಖಲೆಯನ್ನ ಬರಿತಾನೆ ಇದ್ದಾರೆ. ಸಿನಿಮಾ ಬಿಡುಗಡೆಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದಲ್ಲಿ 1.6 ಲಕ್ಷ ಟಿಕೆಟ್ ಮಾರಾಟ ಆಗಿದೆ. ಈಗಾಗಲೇ ನೋಡ್ತಾ ಇದ್ದೀರಾ, 1.6 ಲಕ್ಷ ಟಿಕೆಟ್ ಮಾರಾಟ ಆಗಿರುವಂಥದ್ದು. ಸಿನಿಮಾ ಬಿಡುಗಡೆಗೂ ಮೊದಲೇ ದಾಖಲೆಯ ಮಟ್ಟದಲ್ಲಿ ಟಿಕೆಟ್ ಮಾರಾಟ ಆಗ್ತಾ ಇರುವಂಥದ್ದು. ಇನ್ನು ಮಹಾರಾಷ್ಟ್ರದಿಂದ ಬ್ಲಾಕ್ ಮಾಡಲಾದಂತಹ ಸೀಟ್ಗಳ ಮೊತ್ತ 1.81 ಕೋಟಿ ರೂಪಾಯಿಗೆ ಏರಿಕೆ ಆಗಿದೆ. ದೆಹಲಿಯಲ್ಲಿ 1.19 ಕೋಟಿ ರೂಪಾಯಿ ಇದೀಗ ಸಂಗ್ರಹ ಆಗಿರುವಂಥದ್ದು. ಇನ್ನು ಟಾಕ್ಸಿಕ್ ಎಷ್ಟರ ಮಟ್ಟಿಗೆ ಕುತೂಹಲವನ್ನ ಕೆರಳಿಸ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ ಈ ಸಿನಿಮಾದ ಆರಂಭದಲ್ಲೇ ಇದು ವಯಸ್ಕರಿಗಾಗಿ ಅಂತ ಸ್ಪಷ್ಟವಾಗಿ ಹೇಳಲಾಗಿರುವಂಥದ್ದು. ಇತ್ತೀಚೆಗೆ ಯಶ್ ಕೂಡ ಅಂದ್ರೆ ಮಕ್ಕಳ ಸಿನಿಮಾ ನೋಡಬೇಡಿ, ಈ ಮಕ್ಕಳು ಈ ಸಿನಿಮಾವನ್ನ ನೋಡಬೇಡಿ ಅಂತ ಎಷ್ಟೋ ಜನ ಹೇಳ್ಕೊಂಡಿದ್ರು. ಅಂದ್ರೆ ಇದು ವಯಸ್ಕರಿಗಾಗಿ ಮಾಡಿದಂತಹ ಸಿನಿಮಾ ಅಂತ ಇದೀಗ ಸ್ಪಷ್ಟವನ್ನ ಪಡಿಸಿರುವಂಥದ್ದು. ಇನ್ನು ಕೇಂದ್ರ ಚಲನಚಿತ್ರ ಮಂಡಳಿ ಟಾಕ್ಸಿಕ್ ಸಿನಿಮಾಗೆ ಎ ಸರ್ಟಿಫಿಕೇಟ್ ಅನ್ನ ನೀಡಿದ್ದು, ಇಂಗ್ಲೆಂಡ್ನಲ್ಲಿ BBFC ಟಾಕ್ಸಿಕ್ ಸಿನಿಮಾಗೆ 18ರ ರೇಟಿಂಗ್ ಅನ್ನ ನೀಡಿದೆ. ಬ್ರಿಟಿಷ್ ಸಿನಿಮಾ ನಿಯಮಗಳಿಗೆ ಅನುಗುಣವಾಗಿ ಈ ರೇಟಿಂಗ್ ಅನ್ನ ನೀಡಲಾಗಿರುವಂಥದ್ದು. ಒಟ್ಟಾರೆಯಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಆಗಿರುವಂತಹ ಟಾಕ್ಸಿಕ್ ಸಿನಿಮಾ ಬಹಳ ಅತ್ಯುತ್ತಮವಾದಂತಹ ರೇಟಿಂಗ್ಗಳ ಮುಖಾಂತರ ವಯಸ್ಕರಿಗಾಗಿ ಮಾಡಿರುವಂತಹ ಸಿನಿಮಾ ಅಂತ ಸ್ವತಃ ಯಶ್ ಅವರು ಸಹ ಹೇಳ್ಕೊಂಡಿರುವಂಥದ್ದು. ಇನ್ನು ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಸಿನಿಮಾದಲ್ಲಿ ಅತಿ ದೊಡ್ಡ ತಾರಾ ಬಳಗ ಇರೋದು ಎಲ್ಲರಿಗೂ ಸಹ ಗೊತ್ತಿರುವಂಥದ್ದು. ಬಹಳ ದೊಡ್ಡ ನಟಿಯರು ಹಾಲಿವುಡ್ ಆಗಿರ್ಬೋದು, ಕಾಲಿವುಡ್ ಆಗಿರ್ಬೋದು, ಬಾಲಿವುಡ್, ಮಾಲಿವುಡ್ ಎಲ್ಲ ಕಡೆಯಿಂದನೂ ಸಹ ಪ್ರಮುಖವಾಗಿ ನಮ್ಮ ಸ್ಯಾಂಡಲ್ವುಡ್ ಇಂದ ರುಕ್ಮಿಣಿ ವಸಂತ ಆಗಿರ್ಬೋದು, ಯಶ್ ಅವರಾಗಿರ್ಬೋದು ಎಲ್ಲರೂ ಸಹ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಕಿಯಾರಾ ಅಡ್ವಾಣಿ, ನಯನತಾರಾ, ಕುರೇಶಿ, ತಾರಾ ಎಲ್ಲರೂ ಸಹ ಬಹಳ ದೊಡ್ಡ ಮಟ್ಟದಲ್ಲಿ ನಟನೆಯನ್ನ ಮಾಡಿ ಎಲ್ಲರ ಕಣ್ಮನ ಸೆಳೆಯುವಂತಹ ಒಂದು ಚಿತ್ರವನ್ನ ಮಾಡಿದ್ದಾರೆ ಅನ್ನುವಂತಹ ರೀತಿ ಎಲ್ಲರ ಹೆಗ್ಗಳಿಕೆಗೆ ಇದೀಗ ಕಾರಣ ಆಗಿದೆ. ಇನ್ನು ಒಟ್ಟಾರೆಯಾಗಿ ಈ ಸಿನಿಮಾ ಎಷ್ಟರ ಮಟ್ಟಿಗೆ ಎಲ್ಲರ ಮೆಚ್ಚುಗೆಯನ್ನ ಪಡ್ಕೊಳ್ಳುತ್ತೆ. ಈಗಾಗಲೇ ಪ್ರೀ ಬುಕ್ಕಿಂಗ್ ಮುಖಾಂತರ
6 ಲಕ್ಷ ಟಿಕೆಟ್ಸ್ ಈಗಾಗಲೇ ಸೋಲ್ಡ್ ಔಟ್ ಆಗಿರುವಂಥದ್ದು. ಒಟ್ಟಾರೆಯಾಗಿ ಈಗಾಗಲೇ ನೋಡ್ತಾ ಇದ್ದೀವಿ, ಕರ್ನಾಟಕದಲ್ಲಿ ಪ್ರಮುಖವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಟಿಕೆಟ್ ಸೇಲ್ ಆಗಿದೆ. 1.6 ಲಕ್ಷ ಟಿಕೆಟ್ ಈಗಾಗಲೇ ಮಾರಾಟ ಆಗಿರುವಂಥದ್ದು. ಅದೇ ರೀತಿಯಾಗಿ 19.44 ಕೋಟಿ ರೂಪಾಯಿ ಗಳಿಕೆಯನ್ನ ಕಂಡಿರುವಂಥದ್ದು ಕರ್ನಾಟಕದಲ್ಲಿ. ಒಟ್ಟಾರೆ 2.6 ಲಕ್ಷಕ್ಕೂ ಅಧಿಕ ಟಿಕೆಟ್ಗಳು ಇದೀಗ ಸೇಲ್ ಆಗಿದೆ. ಬಹಳ ದೊಡ್ಡ ಮಟ್ಟದಲ್ಲಿ ಇದೀಗ ಸೇಲ್ ಆಗಿರುವಂಥದ್ದು. ಅದು ಸಹ ಬಿಡುಗಡೆಗೆ ಇನ್ನೂ ಸಹ 3 ರಿಂದ 4 ದಿನ ಬಾಕಿ ಇರುವಾಗಲೇ ಇಷ್ಟು ದೊಡ್ಡ ಮಟ್ಟದ ಟಿಕೆಟ್ ಸೇಲ್ ಆಗಿರುವಂತಹ ಕಾರಣ ಥಿಯೇಟರ್ಗಳು ಇನ್ನೂ ಸಹ ಕವರ್ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ನಾನು ತಿಳಿಸ್ಕೊಟ್ಟಂತೆ 500 ರಿಂದ 800 ಮತ್ತು 1000 ಕೋಟಿಯ ಮೇಕಿಂಗ್ನಲ್ಲಿ ಈ ಚಿತ್ರ ಮಾಡಲಾಗಿರುವಂಥದ್ದು. ಬಹಳ ದೊಡ್ಡ ಮಟ್ಟದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಸಿಕ್ಕೇ ಬಿಡುತ್ತೆ. ಇದು ಇಂಡಿಯನ್ ಸಿನಿಮಾ ಹಿಸ್ಟ್ರಿಗೆ ಸೇರಿಕೊಳ್ಳುತ್ತೆ. ಯಾಕೆಂತ ಅಂದರೆ ಇಷ್ಟು ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿನಿಮಾನ ಇಂಡಿಯನ್ ಸಿನಿಮಾ ಹಿಸ್ಟ್ರಿಲಿ ಯಾರು ಸಹ ಮಾಡಿಲ್ಲ ಅನ್ನುವಂತಹ ರೀತಿ ಇದೀಗ ಇದು ಮೋಸ್ಟ್ ಎಕ್ಸ್ಪೆನ್ಸಿವ್ ಫಿಲ್ಮ್ ಇನ್ ಇಂಡಿಯಾ ಸಿನಿಮಾ ಹಿಸ್ಟ್ರಿಗೆ ಸೇರಿಕೊಳ್ಳುವಂತಹ ಸಿನಿಮಾ ಆಗಿರುವಂಥದ್ದು. ಒಟ್ಟಾರೆಯಾಗಿ 26ನೇ ತಾರೀಕು ಯಶ್ ಅಭಿನಯದ ಟಾಕ್ಸಿಕ್ ರಿಲೀಸ್ ಆಗೋದಕ್ಕೆ ಸಜ್ಜಾಗಿದೆ. ಎಷ್ಟು ಕೋಟಿಯನ್ನ ಬಾಚಿಕೊಳ್ಳುತ್ತೆ ಇವೆಲ್ಲವನ್ನು ಸಹ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.